ಜರಡಿ ತೊಗೊಂಡೇವಿ, ಮನ್ಯಾಗ ಜರಡಿ ಬೇಕನ್ನೋದು ಜರಡಿ ಇವ್ನು ಕತ್ರಿ ತೊಗೊಂಡು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ಹೊಂಟೇವಿ ಧಾರವಾಡದಾಗ ಎಲ್ಲಿ ಹೊಂಟೀನಪ್ಪ ಅಂತಂದ್ರೆ ಲಕ್ಷ್ಮೀನಾರಾಯಣ ಗುಡಿ ಅಂತಂತದ. ನಿಮಗೆ ಗೊತ್ತಿರ್ಬೋದು, ಯಾರಿಗೆ ಗೊತ್ತಿಲ್ಲ ತೋರಿಸ್ತೀನಿ ಅಂತ ನಿಮಗೆ. ಧಾರವಾಡದಾಗ ಗಾಂಧಿ ಚೌಕ್ ಕಡೆ ಏನೋ ಅದ ಅಂತ. ನಾನು 7th ಏನೋ 8th ಹೋಗಿದ್ದೆ ಆ ಗುಡಿಗೆ. ಈಗಲ್ಲೇ ಜಾತ್ರೆ ಇರ್ತದ, ದಸರಾ ಟೈಮ್ ಅಲ್ಲ, ಸೊ ಹಾಗಾಗಿ ಇನ್ನೂ ಜಾತ್ರೆ ಇರ್ತದ. ಸೊ ಅಲ್ಲಿ ಹೋಗ್ತೀನಂತೀಗ. ನೀವು ದರ್ಶನ ಮಾಡ್ಕೋರಿ, ತೋರಿಸ್ತೇನೆ ನಿಮಗೆ ಗುಡಿ. ಇನ್ ಕೇಸ್ ನೀವು ಹೊಸ ನೋಡಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಸಿಗ್ತೀನಿ ಡೈರೆಕ್ಟ್ ಅಲ್ಲಿ ಹೋಗ್ಬೇಕಾದ್ರೆ. ಬರೀ ಗೈಸ್ ಹೋಗೋಣ ಅಂತ. ಗೈಸ್ ಫೈನಲಿ ಬಂದ್ವಿ ಧಾರವಾಡದಾಗ. ಇಲ್ಲಿ ಗಾಂಧಿ ಚೌಕ್ ಹುಡ್ಕೊಂತ ಬಂದ್ವಿ. ಒಟ್ಟು ಪಾರ್ಕಿಂಗ್ ಮಾಡಿ, ಗಾಡಿ ಪಾರ್ಕಿಂಗ್ ಮಾಡಿ ಬಂದೇವಿ. ಇಲ್ಲಿ ನೋಡ್ಬೋದು ಜಾತ್ರೆ ಹೆಂಗೈತಿ. ಇಲ್ಲೇ ಮತ್ತು ನಾನು ಮತ್ತು ಅಭಿಷೇಕ್ ಅದಾನೆ ಬ್ಯಾ. ಇಲ್ಲೇ ನೋಡ್ಬೋದು ನೀವು ಹೆಂಗೆ ಬರ್ರಿ. ಫೈನಲಿ ಬಂದು ಇಲ್ಲೇ ಗುಡಿ ಇಲ್ಲದ ನೋಡ್ಬೋದು ನೀವು. ಈಗ ಸೀದಾ ಒಳಗೆ ಹೋಗ್ಬೇಕು. ಒಳಗೆ ಹೋಗಿ ಅಲ್ಲೇ ಒಳಗೆ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ದರ್ಶನ ಮಾಡ್ಕೊಂಬಂದ ಇಲ್ಲಿ ಸೇವ್ಪುರಿ ತಿನ್ನೋದು ಅಲ್ಲಿ ರಶ್ ಭಾಳ ಅದ ಗೈಸ್. ಅಲ್ಲಿ ಆ ಸೈಡ್ ಅದಕ್ಕೆ ಇಲ್ಲಿ ಕುಂತೇವಿ. ಒಂದು ಸೇವ್ಪುರಿ ಮತ್ತು ಒಂದು ಇನ್ನೊಂದಿದೆ ಅಷ್ಟು ಹೇಳೈತಿ, ಮತ್ತೆ ಅಷ್ಟು ಹೇಳೈತಿ. ಇನ್ನೊಂದು ನೋಡ್ಬೇಕು ಬೇಲ್ಪುರಿ ಅಂತಂತಂದು. ಗದ್ಲು ಭಾಳ ಅದ ಗೈಸ್. ಬಟ್ ಆದರೂ ನಮ್ಗೆ ಆರಾಮಾಗಿ ದರ್ಶನ ಆತ ಅಷ್ಟೇ. ಹೆಂಗೆ ದರ್ಶನ ಬರೀ ಹೋಗೋಮಂದು ಏನೋ ತೊಗೋತಾನಂತ ನೋಡೋದಂತ. ಜಾತ್ರೆಗೆ ಬಂದಾಗ ಕೊಡ್ತಾನಂತ ಗಜಬ್ ಬೇಜತಿ ನೋಡೋಂತ ಹೇಳ್ರಿ. ಇವೇನು ತೋದ ನೋಡೋಣ. ನಿನಗೇನು ಕೊಡ್ಸೋದ್ಲೆ? ನಿನಗೆ ಕೊಡ್ಸೋದಿಲ್ಲ, ನನಗೇನಿಲ್ಲಪ್ಪ. ಬರೀ ತಿನ್ ಸಿಕ್ಕಂದ್ರೆ ಇಲ್ಲಿ ಬಂದಿದ್ವಿ. ಒಂದು ಜರಡಿ ತೊಗೊಂಡೇವಿ, ಮನ್ಯಾಗ ಜರಡಿ ಬೇಕನ್ನತ್ತಿದ್ರೆ. ಒಂದು ಜರಡಿ ಇವ್ನು ಕತ್ರಿ ತೊಗೊಂಡು ಅದಕ್ಕೆ ಕತ್ರಿ ಅದಕ್ಕೆ ತೊಗೊಂಡೆ. ನೀನು ಕಟ್ ಮಾಡಕ್ಕೆ ನನ್ನ ಕಟ್ ಮಾಡಕ್ಕೆ ನೋಡ್ರಿ ಐಟಮ್ಸ್ ಅದಾವ. ಎಲ್ಲ ತಗೋರಿ 20 ರೂಪಾಯಿ. ಇದನ್ನು ತೊಗೊಂಡೆ. ಒಂದು ಎಲ್ಲ ತೋರಿ 20 ಅಲ್ಲ, ಒಂದು ತಗೋರಿ 20. ಅದಲ್ಲಿ ಅಂದರೆ ಒಂದು ಐಟಮ್ ತೊಗೊಂಡ್ರಿ 20 ರೂಪಾಯಿ, ಒಂದು ಐಟಮ್ ತೊಗೊಂಡ್ರಿ 20 ರೂಪಾಯಿ. ಭಯ್ಯ ಇದನ್ನು ತೊಗೊಂಡೇನೆ ತಗೊಳ್ಳೆ ತಗೋ. ನೀನು ಆಟ ಆಡ್ಕೊ. ಇಲ್ಲ ದೊಡ್ಡ ದೊಡ್ಡ ಇದೆ. ಇದೊಂದು ತೊಗೊಂಡ್ರೆ ಮನ್ಯಾಗ ತೊಗೊಳೋಣ ಅಂತಿದ್ರೆ ತೊಗೊಂಡಿಲ್ಲ. 2 ರೂಪಾಯಿ. ಈ ಸಾರಿ 20 ರೂಪಾಯಿ ಮಾಡ್ತಾನೆ. ನಿಂದು ಮಳೆ ನನ್ನ ಕಡೆ ಇಟ್ಟು ಕೊಟ್ಬಿಡ್ತೇನೆ. ನೀನು ಮಾಡ್ತೀಯ ನೋಡ್ರಿ. ಬಂದು ಮಾಡತ್ತಾನ. ಜೋರ ಬರ್ರಿ ಸಿಗ್ತೇನೆ ಅಂತ. ಗದ್ಲು ಭಾಳ ಐತೆ ಅದಕ್ಕೆ. ಹಂಗೆ ಹೊಂಟಿದ್ವಿ ಮುಂದೆ. ಇಲ್ಲಿ ಅಡುಗೆ ಸಾಮಾನು ಸಿಕ್ಕೋ ಇವೇನೋ ತೊಗೋತಾನಂತ. ಯಾರಿಗೆ ತೊಗೊಳತ್ತಿಲ್ಲ? ಯಾರಿಗೆ ನೀನು ಆಡ್ತಾನೆ ಹೋಗ್ಲೇ
ನಾ ಇದು ಕೈ ಹಿಡ್ಕೊಂಡು ಗಾಳಿ ಬಿಸ್ಕೊಂತ ಹೊಂಟೇನಿ ಯಾ ತೊಗೊಳತಿಲಿ ಏನು ತೊಗೊಳತಿ ಹೇಳ ಯಾರಿಗೆ ಯಾರಿಗೆ ತಗೋತಿಲಿ ಮತ್ತೆ ಯಾವ್ದು ಏನೋ ತೊಗೋತೇನಂದಿಲ್ಲಿ ಮುಂದೆ ಯೂಸ್ ಆಗತ್ತೆ ತೊಗೊಂಡ್ಬಿಟ್ಟಿದ್ದೆ ಏ ಹೋಗಲಿ ಬರೀ ಇಂಥದೆಯ ನೋಡಿ ನೋಡಿ ನೋಡ್ರಿ ಇಲ್ಲಿ ಹೆಂಗೆ ಗದ್ಲೆ ಐತಿ ನೋಡ್ಬೋದು ನೀವು ಆ ಕಡೆ ಸೈಡು ನೋಡಿ ಅಲ್ಲಿಂದ ಹೊರಗೆ ಬಂದ್ವಿ ಫೈನಲಿ ಇಲ್ಲಿ ಬಂದು ಸ್ವೀಟ್ ಕಾರ್ನ್ ತೊಗೊಳತ್ತೀವಿ ನೋಡ್ಬೋದು ನೀವು ಈ ಹುಡುಗ ಕೊಡತ್ತಾನೆ ಖಾಲಿ ಆತ ಇಷ್ಟ ಮುಗೀತಿ ಇವತ್ತಿಂದ ಏನು ಇನ್ನೂ ಮಾಡ್ತೀರೋ ಮುಗೀತು ಇನ್ನೂ ಟೈಮ್ ಇನ್ನೂ ಐತಿ ಎಷ್ಟು ಗಂಟೆ ಮಟ್ಟ ಇರ್ತೈತಿ ಜಾತ್ರೆ ಎಷ್ಟು ಗಂಟೆ ಮಟ್ಟ ಇರ್ತೈತಿ 11:30 ಮಟ್ಟ ಡೈಲಿ ಯಾವಾಗಿನ ಚಾಲು ಆಗೈತಿ ಇದು 3 ದಿನ ಆತನ ದಸರಾ ಹಬ್ಬದ ದಿನ ಚಾಲು ಆಗೈತಿ 1 ತಿಂಗಳನ ಅಕ್ಟೋಬರ್ ಫುಲ್ಲ ಗೈಸ್ ಅಕ್ಟೋಬರ್ ಫುಲ್ ಇರ್ತದಂತೆ ಜಾತ್ರೆ ಬರ್ರಿ ನೀವು ದರ್ಶನ ಮಾಡ್ಕೊಂಡು ಹೋಗ್ರಿ ಮಸ್ತ್ ಅದ ಬಟ್ ಸಂಡೇ ಅದು ಬಂದ್ರೆ ಭಾಳ ರಶ್ ಆಗ್ತದೆ ಸಂಡೇ ಸ್ಯಾಟರ್ಡೇ ಬಂದ್ರೆ ಉಳ್ಕೆ ಟೈಮ್ನಾಗ ನೋಡ್ಕೊಂಡು ಬರ್ರಿ ಆ ಟೈಮ್ ಇದ್ರೆ ಬರ್ರಿ ಸಂಡೇ ಶನಿವಾರ ರಶ್ ಆಗ್ತದಪ್ಪಿ ನೀನೇ ರಶ್ ಇತ್ತ ಭಾಳ ರಶ್ ಇತ್ತು ಈ ಟೈಮಿಗೆ ಬಂದ್ರೆ ರಶ್ ಇರೋಂಗಿಲ್ಲ ಗೈಸ್ ಹಂಗೆ ಮಾಡಿರಿ ಸಂಡೇ ಶನಿವಾರ ನೋಡಿರಿ ನಿಮಗೆ ಟೈಮ್ ಇದ್ರೆ ಬರ್ರಿ ಇಲ್ಲ ಅಂತಂದರೆ ಸಂಡೇ ಶನಿವಾರ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ಬಂದು ಒಂದು ಸರ್ತಿ ಬಂದು ಹೋಗ್ರಿ ನೋಡ್ಬೋದು ನೀವು ಗದ್ದಲಾಗ ಸೀದಾ ಆಮೇಲೆ ಅಲ್ಲೇ ಹೋಗಿ ಸಿಗ್ತೇನೆ ನಾನು ಸರ್ತಿ ಕೂಡ ಅದನ್ನು ತೊಗೊಂಡು ನೋಡ್ರಪ್ಪ ಗಾಡಿ ಕಡೆ ಬಂದ್ವಿ ಈಗ ಹೋಗ್ಬೇಕು ಆ ಕಡೆ ಸೈಡ್ ನೀವು ಕೇಳೋಂತಳ್ರಿ ಇನ್ನೊಮ್ಮೆ ಹೆಂಗೆ ಅನ್ನಿಸ್ಲೇ ನಿನಗೆ ದರ್ಶನ ಹೆಂಗಾತ ಚಲೋ ಆತ ಚಲೋ ಆಯ್ತು ಬರ್ಬೋದು ಆರಾಮ ಎಲ್ಲರೂ ಬಂದು ಒಂದು ಸಲ ದರ್ಶನ ತೊಗೊಂಡು ಹಾಂ ಮತ್ತು ಅಷ್ಟೇ ಮತ್ತೇನಿಲ್ಲ ಜಾತ್ರೆ ಚಲೋ ಐತಿ ಹಾಂ ಚಲೋ ಅದಾವತ್ತ ಸರ್ ಎಲ್ಲರೂ ಬರ್ರಿ ಒಂದು ಸಲ ಬಂದು ದರ್ಶನ ಮಾಡ್ಕೊಂಡು ಅಷ್ಟೇ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ಗೈಸ್ ನೀವು 1 ತಿಂಗಳು ಇರ್ತದೆ ಜಾತ್ರೆ ಅಕ್ಟೋಬರ್ ಫುಲ್ 31ನೇ ತಾರೀಕಿನ ಮಟ್ಟ ಇರ್ಬೋದು 3ನೇ ತಾರೀಕಿಗೆ ಏನೋ ಸ್ಟಾರ್ಟ್ ಆಗಿದೆ ಅಂತ ದಸರಾ ಹಬ್ಬ ಸ್ಟಾರ್ಟ್ ಆಗಿಲ್ಲ ಅವಾಗೇನು ಸ್ಟಾರ್ಟ್ ಆಗಿದೆ ಸೊ ಬಂದು ನೀವು ದರ್ಶನ ಮಾಡ್ಕೊಂಡು ಹೋಗ್ರಿ ಸೀದಾ ಈಗ ಮನೆಗೆ ಹೋಗ್ತೀನಿ ಅಂತ ಒಂದು ಮನೆಗೆ ಹೋಗೋದಲ್ಲೇ ಕ್ಲಿಪ್ಸ್ ಹಾಕ್ತೀನಿ ಅಂತ ನೋಡಿರಿ ಸೀದಾ ಮನ್ಯಾಗ ಅಲ್ಲೇ ಸಿಗ್ತೇನೆ ಅಂತ ಇನ್ನೊಂದು ಸ್ವಲ್ಪ ಹೇಳೋದಾದ ಗುಡಿದ ಬರ್ರಿ ಅಲ್ಲಿ ಮನೆಗೆ ಹೋಗಿ ಅಲ್ಲೇ ಹೇಳ್ತೀನಿ ಬರ್ರಿ ಗೈಸ್ ಹೊಳ್ಳು ಮನೆಗೆ ಹೊಂಟಿದ್ವಿ ಇಲ್ಲೇ ಜ್ಯೂಸ್ ಕುಡಿದು ಅಂತಂದು ಬಂದಿದ್ವಿ ಇಲ್ಲಿ ನಾ ಮೂಸಂಬಿ ತೊಗೊಂಡಿನಿ ಯಾವ ತೊಗೊಂಡಿಲ್ಲ ವಾಟರ್ ಮಿಲನ್ ಕಲ್ಲಂಗಡಿ ಹಣ್ಣು ತೊಗೊಂಡು ಕಲ್ಲಂಗಡಿ ಹಣ್ಣು ಜ್ಯೂಸ್ ಕಲ್ಲಂಗಡಿ ಹಣ್ಣು ಇಲ್ಲಿ ಮಾಡಾತಾರ ಅಣ್ಣಾರು ಮೂಸಂಬಿ ಮಾಡಾತಾರ ಸೀದಾ ಕುಡಿದ್ರೆ ತೊಗೊಂಡು ಸೀದಾ ಇವೆಲ್ಲದ ಇಲ್ಲಿ ಇದೆ ಯಾಕೆಪ್ಪ ಇದೆ ಗಾಂಧಿನಗರದಾಗ ಇದೀವಿ ಜ್ಯೂಸ್ ಸೆಂಟರ್ ಬಂದಿದ್ವಿ ಕುಡಿದ್ರೆ ಸೀದಾ ಮನೆಗೆ ಅಲ್ಲೇ ಸಿಗ್ತದೆ ಬನ್ನಿ ಮನೆಗೆ ಬಂದು ಊಟ ಮಾಡಿ ಈಗ ಮುಕ್ಕೊಳತ್ತೀನಿ ಈಗ ಎಡಿಟ್ ಮಾಡ್ಬೇಕು ಮತ್ತೀಗ ಈ ವ್ಲಾಗ್ ನೀವು ನೋಡಿದ್ರಿ ದರ್ಶನ ನಿಮಗೂ ಆಗಿರ್ಬೋದು ಅನಿಸ್ತದ ನೀವು ಮಸ್ತ್ ದರ್ಶನ ಮಾಡ್ಕೊಂಡಿರಿ ಅನಿಸ್ತದ ಗುಡಿ ಚಂದದ ಬರ್ರಿ ನೀವು ಒಂದು ಸರ್ತಿ ಹೋಗಿ ದರ್ಶನ ಮಾಡ್ಕೊಂಬರ್ರಿ ಆಮೇಲೆ ಇದು ಇನ್ನೊಮ್ಮೆ ಹೇಳಕತ್ತೀನಿ ಎಷ್ಟು ಇದು 1 ಮಂತ್ ಇರ್ತದಂತ ಇದು ಜಾತ್ರೆ ಹೋಗಿ ಬರ್ರಿ ಯಾವಾಗಂತಂದ್ರೆ ಅಕ್ಟೋಬರ್ 31 ಮಟ್ಟ ಮುಗಿಬೋದು ಇದು ಏನು ಜಾತ್ರೆ ಏನದಲ್ಲ ಮೇ ಬಿ 29, 30, 31 3 ದಿನದಾಗ ಒಟ್ಟು ಮುಗಿಬೋದು ಹೋಗಿ ಬರ್ರಿ ದರ್ಶನ ಮಾಡ್ಕೊಂಬರ್ರಿ ಗೈಸ್ ಇಷ್ಟೇ ಹೇಳೋದು ನಿಮಗೆ ಅಡ್ರೆಸ್ ಎಲ್ಪ ಅಂತಂದ್ರೆ ಅಲ್ಲೇ ಯಾವುದೋ ಲಕ್ಷ್ಮೀನಾರಾಯಣ ಗುಡಿ ಅಂತಂತ ಹೇಳ್ರಿ ಅಲ್ಲಿ 2-3 ಅದಾವೆ ಅಲ್ಲೇ ಯಾವುದಂತಂದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಗಾಂಧಿ ಚೌಕ್ ಕಡೆ ಅಂತಂತ ಹೇಳ್ರಿ ಯಾವುದೋ ಗಾಂಧಿ ಚೌಕ್ ಕಡೆ ಲಕ್ಷ್ಮೀನಾರಾಯಣ ಗುಡಿ ಎಲ್ಲೈತೆ ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಸೊ ಹೋಗಿ ಬರ್ರಿ ಗೈಸ್ ಇಷ್ಟೇ ಹೇಳೋದು ಆಮೇಲೆ ನಮ್ಮ ಲಾಸ್ಟ್ ಟೈಮ್ ನಾ ಏನು ಹೋಗಿದ್ನಲ್ಲ 7th ಡೇಟ್ ಏನೋ ಇತ್ತು 7th ಇದ್ದಾಗ ನಾನು 7th ಇದ್ದಾಗ ಹೋಗಿದ್ದೆ ನಾನು ಯಾರಂತಂದ್ರೆ ನಮ್ಮ ಇಲ್ಲೇ ನಾವು ಒಂದು ಸರ್ತಿ ಟೂರಿಗೆ ಹೋಗಿದ್ವಿ ಅದು ನಮ್ಮ ಪರಿಚಯದವರು ಒಂದು ಲೈಕ್ ರಿಲೇಟಿವ್ನ ಆಗ್ಬೇಕು ಅವರು
ಅವ್ರು ಕರ್ಕೊಂಡೋಗಿದ್ರು ನಮಗೆ, ಅವಾಗ ಗೊತ್ತಾಗಿದ್ದು ನನಗೆ. ಸೊ ಭಾಳ ವರ್ಷ ಆತ ಗುಡಿ ಜಾತ್ರೆ ನಡ್ಲಿಕ್ಕತ್ತ. ಭಾಳ ಮಂದಿ ಹೇಳ್ತಿದ್ರು ಭಾಳ ಜೋರು ಇರ್ತೈತಂತ ಜಾತ್ರೆ. ಸೊ ಹಾಗಾಗಿ ನೀವು ಹೋಗಿ ಬರ್ರಿ. ಇವತ್ತು ಅವರು ಸಿಕ್ಕಿದ್ರೆ, ಬರಬೇಕಾದ್ರೆ ಅವರು ಸಿಕ್ಕರೆ, ಹಂಗೆ ಹೋಗ್ಬೇಕಾದ್ರೆ ಹಂಗೆ ಮಾತಾಡ್ಕೊತ ಹೋದ್ವಿ ನಾನು ಮತ್ತು ಅಭಿಷೇಕ್. ಆಮೇಲೆ ಬರಬೇಕಾದ್ರೆ ಅವರು ಸಿಕ್ಕರೆ, ಬಟ್ ಅಲ್ಲೇ ಅವ್ರದ್ದು ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಹಂಗೆ ಸ್ವಲ್ಪ ಗಡಿಬಿಡಿ ಆತಲ್ಲ, ಅಲ್ಲಿ ಜನ ಭಾಳ ಕೂಡಿದ್ರೆ. ಸೊ ಹಾಗಾಗಿ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಬಂದ್ವಿ ನಾವು. ಈ ವ್ಲಾಗ ನಿಮ್ಗೆ ಇಷ್ಟ ಆಗಿರ್ಬೋದು ಅನಿಸ್ತದೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ. ಸಿಗ್ತೇನೆ ಮತ್ತು ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್.